ಮೊಬೈಲ್ ತಗೊಳತ್ತು ಸ್ವಲ್ಪ ಟೈಮ್ ಆಗ್ತಾ. ಅದಕ್ಕೆ ಅವರು ಆಟೋ ಕ್ಯಾಬ್ ಡ್ರೈವರ್ ಅಲ್ಲ, ಅವರು ಊಬರು ರ್ಯಾಪಿಡೋ ಅಂತದೆಲ್ಲ ಬುಕ್ ಮಾಡ್ಕೋಬೇಕಿತ್ತು. ಮೊನ್ನೆ ತಗೊಂಡಿದ್ರ ಮೊಬೈಲ್. ಆದ್ರೆ ಸ್ವಲ್ಪ ಏನು ಮಾಡ್ತೀರಾ, ತಗೊಂಡಾಗ ಫೋನ್ ನನ್ನ ಕೈ ಕೊಟ್ಟು ಎಲ್ಲ ಅವ್ರ ಆ್ಯಪ್ ಕಳ್ಸ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ದಿನ ಟೈಮ್ ಆಯ್ತಾ. ಅದರಲ್ಲೂ ನಾನು ಡ್ಯೂಟಿ ಅದು ಇದು ಅಂತ ಹೋಗ್ತಿರ್ತೀನ. ಬೆಳಿಗ್ಗೆ 9:30 ಹೋದ್ರೆ ರಾತ್ರಿ ಬರೋದ 9 ಗಂಟೆ ಆಗ್ತೈತಿ. ಇನ್ನು ನಾನು ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋಷ್ಟರಲ್ಲಿ 11 ಗಂಟೆ. ಬೆಳಗಿನ ಜಾವ 6 ಗಂಟೆಗೆ ಎದ್ದು ನಮ್ಮ ಹಸ್ಬೆಂಡಿಗೆ ನಾಷ್ಟ ಮಾಡಿ ಎಲ್ಲ ಮಾಡಿ ಫ್ರೀಯಾಗಿ ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ವಿಡಿಯೋ ಮಾಡ್ತೀನಿ ರೀ. ಒಂದೊಂದು ಬಿಡ್ತೀನಿ, ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಬಿಡ್ತೀನಿ ರೀ. ನನಗೂ ಟೈಮ್ ಇರಲಿಲ್ಲ. ಎಲ್ಲರೂ ಕೇಳಕತ್ತಿದ್ರಿ ಯಾಕೆ ವಿಡಿಯೋ ಬಿಡ್ತಿಲ್ಲ ಅಂತೇಳಿ. ಬ್ಯಾಂಗ್ಳೂರ್ ಜೀವನ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿರ್ತೈತಲ್ರಿ. ಬ್ಯಾಂಗ್ಳೂರಿಗೆ ಬರೋದು ಚಲೋ ಇರ್ತೈತಿ, ಆದರೆ ಕೆಲಸ ಮಾಡೋದ್ರೊಳಗೆ ಅರ್ಧ ನಡ್ಬಾಗ್ಲಾಗಿರ್ತೈತಿ. ಎಲ್ಲರೂ ಹೆಂಗದಿರಿ, ಎಲ್ಲರೂ ಮಿಸ್ ಮಾಡ್ಕೊತೀರ. ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗದಿರಿ, ನಾನು ಭಾಳ ಮಿಸ್ ಮಾಡ್ಕೊಂಡಿನಿ ನಿಮ್ಮನ್ನ. ಹೆಂಗದಿರಿ ನಮ್ಮ ಸ್ನೇಹಿತರೆಲ್ಲ. ಲಕ್ಷ್ಮಿದು ಅಕ್ಕ, ನಿಮ್ದಕ್ಕೆ ಏನು ಬಾಳದು ತಿನ್ನೋದು ಆದ್ಮೇಲೆ ಊರಿಗೆ ಬೀದಿಗೆ ಕಾಣಿಸ್ಕೊತಾ ಇದ್ದೀರಾ. ನಿಮ್ದಕ್ಕೆ ನಮ್ಗೆ ಮಿಸ್ ಮಾಡ್ಕೊತಾ ಇದ್ದೀರಾ ಅಲ್ಲ. ನಮ್ದಕ್ಕೆ ಫಾತಿಮಾದು ಮಿಸ್ಗೆ ಮಾಡ್ಕೊಂತಿಲ್ಲ ಲಕ್ಷ್ಮಿದು ಅಕ್ಕ. ನಮ್ದಕ್ಕೆ ಒಂದು ಇಂಟರ್ವ್ಯೂ ಕೊಟ್ಟಿ ಅಲ್ಲ ಅಕ್ಕ. ಯವ್ವ ತಾಯಿ, ಇದ್ಯಾವ್ದ ಇದು? ಮೋದಿ ಪಿಶಾಚಿ ಅಂದ್ರೆ ಬಂದೇಗೆ ವಕ್ಷ ಅನ್ಬಿಟ್ಟು ಫಿಟ್ಟಿಂಗ್ ರೆಡಿ ಬಂದ್ಲಲ್ಲಪ್ಪ ಈ ಫಾತಿಮಾ. ಈಕೆ ಯಾಕಾದ್ರೂ ಬರ್ತಾಳ ನನ್ನ ಜೊತೆ ಜಗಳ ತೆಗ್ದ ನಾನು ಸಾಯಿಸ್ತಾಳ. ಈಗಿನ ಮಾತ್ರ ಒಟ್ಟು ಸುಮ್ಮನೆ ಬಿಡಬಾರ್ದು, ಕೊಂದ ಬಿಡ್ಬೇಕು ಈಗಿನ. ಏನಾದ್ರು ಪ್ಲಾನ್ ಇಟ್ಕೊಂಡ ಬಂದಿರ್ತಾಳ. ಏನ್ ಫಿಟ್ಟಿಂಗ್ ಇಟ್ಟು ಬಂದ್ಲ ಊರಾಗ ಈಕಿ? ಅರೆ ಲಕ್ಷ್ಮಿದು ಅಕ್ಕ, ನಿಮ್ದಕ್ಕೆ ನನ್ನ ನೆನ್ಸ್ಕೊತಾ ಇದ್ರಿ ಅಲ್ಲ, ಅದಕ್ಕೆ ನಮ್ದಕ್ಕೆ ಬಂದ್ಬಿಟ್ಟೆ. ನಿಮ್ದಕ್ಕೆ ಫಾತಿಮಾದು ನಾನು ಫಾತಿಮಾದು ನೀವೆಲ್ಲ ನಮ್ದಕ್ಕೆ ನಾವಲ್ಲಿ, ನಿಮ್ದಕ್ಕೆ ನೀವೆಲ್ಲ ನಮ್ದಕ್ಕೆ ನಾವಲ್ಲಿ. ಓಹೋ, ಏನು ಇವ್ರು ಇಬ್ರ ಪೆಂಡು ನೋಡಪ್ಪ, ಯಾವ ಸಿಮೆ ಪೆಂಡು ನಾನಂತ ನೋಡಿ. ಇವ್ರಿಬ್ರು ಯಾವಾಗಲೂ 30 ಜೊತೆಯಾಕೆ ಇರ್ತಾರೆ. ಫಾತಿಮಾ ಎಲ್ಲೋಗಳು ಅಂದ್ರೆ ಅಯ್ಯೋ ಲಕ್ಷ್ಮಿ ಎಲ್ಲ ಅಂತ ಕೇಳ್ತಾರೆ, ಲಕ್ಷ್ಮಿ ಹೋಗೋಳು ಅಂದ್ರೆ ಫಾತಿಮಾ ಎಲ್ಲ ಅಂತಾರೆ. ನಿಮ್ದು ಹಿಂಗೆ ಆಗ್ಬಿಡ್ತಕ್ಕಂತ ರವಿ. ನಾನು ಮಾರ್ಗಿತಿಯಾಗಿದ್ದೀನಿ, ಒಂದಿನ ಮಾತಾಡ್ತೀಯನ ಲಕ್ಷ್ಮಿ ನೀನು? ಹಾಕಿ ಕೊಟ್ಟ ಏನ್ ಚಲೋ ಮಾತಾಡ್ತೀಯಲ್ಲ. ಏನೇ ಜಯಮಾದು, ನಮ್ದಕ್ಕೆ ಲಕ್ಷ್ಮಿದು ಅಕ್ಕದ ಫ್ರೆಂಡ್ಗೆ ನಿಮ್ಗೆ ನೋಡಿದ್ರೆ ಉರಿತಾ ಇದೆ. ನಮ್ದು ಲಕ್ಷ್ಮಿದು ಅಕ್ಕದ್ದು ಫ್ರೆಂಡ್ಗೆ ಬಹುದು ಅಚ್ಚೇಕಿ. ನಮ್ದಕ್ಕೆ ಎಷ್ಟು ಪ್ಯಾರ್ಗೆ ಮಾಡ್ತೀವಿ ಗೊತ್ತಾ? ಲಕ್ಷ್ಮಿದು ಅಕ್ಕ ಅಂದ್ರೆ ನಮ್ಗೆ ತುಂಬಾದು ಇಷ್ಟ. ನೋಡು, ನಮ್ದು ಲಕ್ಷ್ಮಿದು ಅಕ್ಕದ ಮೇಲೆ ಹೆಗ್ಲಿಗೆ ಹೆಂಗೆ ಏರಿದ್ದೀನಿ. ಲಕ್ಷ್ಮಿದು ಅಕ್ಕದು ಅಂದ್ರೆ ನಮ್ದಕ್ಕೆ ಪ್ಯಾರ್ಗೆ, ನಮ್ದಕ್ಕೆ ಇಷ್ಕೆ, ನಮ್ದಕ್ಕೆ ಲವ್ಗೆ. ಯಾರು ಲಕ್ಷ್ಮಿದು ಅಕ್ಕ, ನಮ್ದಕ್ಕೂ ಕ್ರಶ್ ಆಗಯ. ನಿಮ್ದಕ್ಕೆ ಅದಕ್ಕೆ ನಾನು ಫ್ರೆಂಡ್ಗೆ ಆಗಿರೋದು ಲಕ್ಷ್ಮಿದು ಅಕ್ಕ. ಯವ್ವ ಕಿತ್ತೊಂದು ಮುಂಡೆ ನೈಸನ್ ಮುಂಡೆ ಇಳಿಯಮ್ಮಿ, ಇಳಿ ನನ್ನ ಸೊಂಟ ಇತ್ತ ಇಳಿಯಮ್ಮಿ. ನೀನೇ ನಮ್ಮ ಹಿಂಗೆ ಎಗ್ಲು ಮ್ಯಾಕ್ ಇರ್ತಿ. ಇಳಿಯೇ ತೊಡಗಾಲೆ ಇಳಿಯೇ. ಯವ್ವ ಈಕೆ ಏನವ್ವ ಬೆನ್ಮ್ಯಾಕ್ ಬಂದೋಳೆ, ಕೋತಿ ಮರಿ ನೆಗದವಳನಲ್ಲೇ. ನಾನು ಬಿದ್ದಿಗಿತ್ತು ಸತ್ತಾನು. ಎದ್ದೇಳಮ್ಮಿ ಎದ್ದೇಳೆ. ಸ್ವಲ್ಪ ನೋಡ್ತಿದ್ರು, ನೋಡಿದ್ರು ಮೈಯೆಲ್ಲೋ ಉರಿತ. ನಾನು ಆಗಿತ್ತಿ ನನ್ ಕೂಟ ಒಂದಿನ ಹಿಂಗದಳ ಏನ. ನೋಡ ಇದೇನ್ ಲಕ್ಷ್ಮಿ ಆಂಟಿ, ಫಾತಿಮಕ್ಕ ನಿನ್ನ ಮ್ಯಾಗ ಹೆಗ್ಲಿರಳಕ್ನವಳೆ. ಏನ್ ಕೂಸುಮಟ್ಟ ಆಡ್ತಿದ್ರೇನ ಇಬ್ರುವೆ? ಅಯ್ಯೋ ನಿಮ್ಮಿಬ್ರು ಗೆಳ್ತಾನೆ ನೋಡ್ತಾ ಇದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನ್ಗಂತೂ ಭಾಳ ಖುಷಿ ಆಗುತ್ತೆ ಆಂಟಿ. ಯಾವ ತರ ಇದ್ರೆ ನೋಡಿ, ನಿಮ್ಮಿಬ್ರು ಗೆಳ್ತಾನ ಊರಾಗೆಲ್ಲ ಮಾತಾಡ್ತಾರೆ. ಲಕ್ಷ್ಮಕ್ಕ ಇತ್ ಕಡೆ ಫಾತಿಮಾ ಇತ್ ಕಡೆ ಲಕ್ಷ್ಮಿ ಅಕ್ಕ ಅಂತ ಹೇಳಿ. ಈಕೆ ಎಗ್ಲೇರಿರೋದು ನೋಡಿದ್ರ ನನ್ಗೆ ಸಂಕಟ ಹತ್ತೈತಿ. ಊರು ಬಂದು ಎಲ್ಲ ಬಂದು ಒಬ್ಬೊಬ್ರಾಗ ಹೇಳ್ತವ್ರ. ನಾನು ಇವತ್ತು ನಾಳೆಗ ಹೋಗ ಜೀವ. ಮೊಮ್ಮಕ್ಳು ನೋಡಾಯ್ತು, ಮಕ್ಳು ಮದ್ವೆ ಆಯ್ತು, ಮೊಮ್ಮಕ್ಳು ನೋಡಾಯ್ತು. ಈಕೆ ಬಂದು ಎಗ್ಲು ಕುಂತಾಳ. ನಾನು ಹೋಗ ಜೀವ. ಈಕಿನ ನಾನು ಎತ್ಕೊಂಡು ಇವತ್ತು ನಾನು ಉದ್ಧಾರ ಆದಂಗೆ, ನನ್ನ ಮ್ಯಾಕ್ ಎದ್ದಂಗೆ. ಯವ್ವ ನನ್ನ ನಡ ಹೋಯ್ತಲ್ಲಪ್ಪ. ಔಡ್ಲೆಣ್ಣೆ ಹಾಕಿ ಚೆನ್ನಾಗಿ ತಿಕ್ಬೇಕಲ್ಲಪ್ಪ, ಕೈ ಎಣ್ಣೆ ಹಾಕಿ ಬೆನ್ಗೆಲ್ಲೋ. ನನ್ನ ಸೊಂಟ ಬಿದ್ದೋಯ್ತು, ನಡ ಉಳ್ಕದಂತೂ ಗ್ಯಾರಂಟಿ. ಊರ್ ಮಂದಿಗೆಲ್ಲ ಖುಷಿ. ನಮ್ಮಿಬ್ರು ಗೆಳ್ತಾರ ನೋಡಿ, ನನಗೆ ಸಂಕಟ. ನಾವಿಬ್ರು ಗೆಳ್ತಾನ ನೋಡಿದ್ರೆ ಹಂಗೆ ನಮ್ಗೆ ಹೆಂಗೆ ಅಂದ್ರೆ ನಮ್ಮಿಬ್ರು ಗೆಳ್ತಾನ ಭಾಳ ವಿಚಿತ್ರ. ನಾನು ಆಕಿ ಮೇಲೆ ಎಗ್ಲೆ ಇರ್ತೀನಿ, ಆಕಿ ನನ್ನ ಮೇಲೆ ಎಗ್ಲೆ ಇರ್ತಾಳ. ಇವಳ ಮೇಲೆ ನಾನು ಎಗ್ಲೆ ಏರ್ತೀನಿ. ಅರೆ ಲಕ್ಷ್ಮಿದು ಅಕ್ಕ ನಮ್ದಕ್ಕೆ ರಿವೆಂಜ್ಗೆ ತಿರ್ಸ್ಕೊಳುತ್ತಾ. ನಮ್ದಕ್ಕೆ ಎಗ್ಲುಗೆ ಮೇಲೆ ಲಕ್ಷ್ಮಿದು ಅಕ್ಕ ಏರ್ತೈತಾ. ಯಪ್ಪ ನಮ್ದಕ್ಕೆ ತಿತ್ತಿಗೆ ಕಾಣಿಸ್ಬಿಡ್ತಾರೆ ಲಕ್ಷ್ಮಿದು ಅಕ್ಕ. ನಮ್ದಕ್ಕೆ ತಮಾಷೆಗೆ ಎಗ್ಲ ಮೇಲೆ ಏರ್ದೆ. ಇವ್ರದಕ್ಕೆ ಏನಾದ್ರೂ ನಮ್ದು ಎಗ್ಲ ಮೇಲೆ ಏರ್ಬಿಟ್ರೆ ಅರೆ ಸಲ್ಮಾನ್ದು ನಮ್ದಕ್ಕೆ ನೀವೇ ಭಗವಂತದ್ದು ಕಾಪಾಡ್ಬೇಕು ಅಲ್ಲದು. ಅರೆ ಶಿವದು ನಮ್ದಕ್ಕೆ ಎಲ್ಲಾರು ದೇವ್ರು ಕಾಪಾಡ್ಬಿಡಿ. ನಮ್ದಕ್ಕೆ ಏನಾದ್ರೂ ಲಕ್ಷ್ಮಿದು ಅಕ್ಕ ಎಗ್ಲಕ್ಕೆ ಏರ್ಬಿಟ್ರೆ ಕಲ್ದು ಇದ್ದಾಗೆ ಇರುತ್ತೆ. ಲಕ್ಷ್ಮಿದು ಅಕ್ಕ ನಂದು ಬಾರ ತಡ್ಕೋಬಹುದು, ಲಕ್ಷ್ಮಿದು ಅಕ್ಕದು ನಾವು ಬಾರ್ಗೆ ತಡ್ಕೊಳಕ್ಕೆ ಆಗಲ್ಲ. ಫಾತಿಮಾ ಇವತ್ತು ನಿನ್ ಸರ್ದಿ ನೀನತ್ತತ್ತ, ನಾಳೆ ನನ್ ಸರ್ದಿ ಬರ್ತೈತಿ. ದುಸ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಆಯೆ ಅಂದಂಗ ಫ್ರೆಂಡ್ ಆಗಿ ಇಟ್ಕೊಂಡು
ನನ್ನ ಮ್ಯಾಗ ಬಂದು ಕುಂದ್ರುತಿ ಎಲ್ಲ ಜನಗಳ ಮುಂದೆ ನಿನ್ನ ಮ್ಯಾಗ ಕುಂದ್ರುತೀನಿ ನೋಡುವಂತ ಇರು ಅದ್ರೋಬೇಕು ಅಮ್ಮಿ. ಯಾವಾಗ್ಲೂ ಬೆನ್ ನೋಡ್ಕೋಬೇಕು ನೀನು. ಆ ತರ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಲಕ್ಷ್ಮಿನೇ ಅಲ್ಲ ಕಣೆ. ಮೋಸಾಗೆ ಲಕ್ಷ್ಮಿದು ಅಕ್ಕ. ನಮ್ದಕ್ಕೂ ಗೆಳ್ತನದ ಮೇಲೆ ಸ್ವಲ್ಪ ಕರುಣೆದು ಇರ್ಲಿ. ನಮ್ದಕ್ಕೆ ಗೆಳ್ತನ ಅಂದ್ರೆ ನಮ್ದಕ್ಕೆ ಪ್ಯಾರ್ಗೆ ಇದ್ದಂಗೆ. ನಮ್ದಕ್ಕೆ ಗೆಳ್ತನದ ನೋಡಿ ಊರ್ದು ಮಂದಿ ಎಷ್ಟು ಖುಷಿದು ಪಡ್ತಾರೆ. ನಿಮ್ದಕ್ಕೆ ನಮ್ಗೆ ಈ ತರ ದುಶ್ಮನ್ದು ಆಟದು ಆಡಬಾರ್ದು ಲಕ್ಷ್ಮಿದು ಅಕ್ಕ. ನಮ್ದಕ್ಕೆ ನಿಮ್ದಕ್ಕೆ ಪ್ಯಾರ್ಗೆ ಐತೆ ಅಲ್ಲ, ನಿಮ್ದಕ್ಕೆ ಮರ್ತು ಬಿಡಿ, ನಮ್ದಕ್ಕೂ ಮರ್ತು ಬಿಡ್ತೀವಿ. ಇಲ್ಲಿದು ಇಲ್ಲೇ ಫಿನಿಶ್ಗೆ ಹಾಕ್ಬಿಡ್ಲಿ ಆಯ್ತಾ ಲಕ್ಷ್ಮಿದು ಅಕ್ಕ. ನಿಮ್ದಕ್ಕೆ ನಿಮ್ಗೆ ಬಿಟ್ಬಿಡಿ, ನಮ್ದಕ್ಕೆ ನಮ್ದು ಬಿಟ್ಬಿಡ್ತೀವಿ. ನಮ್ದಕ್ಕೆ ಏನಾದ್ರೂ ನಿಮ್ದು ಎಗ್ಲದು ಏರ್ಬಿಟ್ರೆ ನಮ್ದಕ್ಕೂ ಶಿವದ ಪದ ಅಲ್ಲದು ಪದ ಸೇರ್ಕೊಂಡ್ಬಿಡ್ತೀನಿ ಲಕ್ಷ್ಮಿದು ಅಕ್ಕ. ನಿಮ್ದಕ್ಕೆ ಪ್ಲೀಸ್ಗೆ ಪ್ಯಾರ್ಗೆ ಇಷ್ಟಾಗಿ ಪಡಿ ನನ್ನ. ನೀವೇನಾರು ಅನ್ಕೊಳ್ಳಿ ಲಕ್ಷ್ಮಿ ಅಕ್ಕ, ನಿಮ್ಮಿಬ್ರು ಜೋಡಿ ಮಾತ್ರ. ನೀವಿಬ್ರು ಗಂಡ ಹೆಂಡತಿಯಾಗಿ ಪಾತಿಮಕ್ಕ ಗಂಡ ಗುಟ್ಟಬೇಕಿತ್ತು, ನೀನು ಹೆಣ್ಣ ಗುಟ್ಟಬೇಕಿತ್ತು. ಅಷ್ಟು ಚೆನ್ನಾಗಿರ್ತೀರ, ಅಷ್ಟು ಚಲೋ ಇರ್ತೀರಕ್ಕ. ಎಲ್ಲರೂ ಅದೇ ಅನ್ನೋದು. ಲಕ್ಷ್ಮಕ್ಕ ಎಲ್ಲರಿಗೂ ಅಂದ್ಕೊಂಡೋಗುತ್ತೆ ಅಂತೇಳಿ. ಅದರಲ್ಲೂ ಪಾತಿಮ ಅಂದ್ರೆ ಗೆಳ್ತನ ಅಂದ್ರೆ ಹಂಗಿರುತ್ತೆ ಅಂತಾರೆ. ಎಲ್ಲರೂ ಹಂಗೆ ಮಾತಾಡೋದಕ್ಕ. ನಂಗಂತೂ ಭಾಳ ಇಷ್ಟ ಆಗುತ್ತೆ ನಿಮ್ಮ ಗೆಳ್ತನ ನೋಡಿ. ನಮ್ ಗೆಳ್ತನದ ಬಗ್ಗೆ ಏನ್ ಹೇಳ್ತೀನಿ ನೀನು? ನಮ್ ಗೆಳ್ತನ ಅಂದ್ರೆ ಹಂಗೈತಿ. ನಾವು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗ. ನಮ್ ಗೆಳ್ತನದ ಬಗ್ಗೆ ಯಾರು ಮಾತಾಡ್ತಾರೆ ಹೇಳು? ನಾನು ಹಾಕಿ ಒಳ್ಳೆ ಪ್ಯೂರ್ ಹಾಲಿದ್ದಂಗ ಅಲ್ವೇನೆ ಪಾತಿಮಾ? ಪೆನೈಲಿದ್ದಂಗಲ್ಲ. ಅರೆ ನಮ್ದಕ್ಕೆ ತಮಾಷೆಗೆ ಮಾಡ್ಬಿಟ್ಟು ಏನೋ ಮಾಡ್ದ ಹಾಗೆ ಮಾಡ್ದೆ. ಇವತ್ತು ನಂದು ತಿತ್ತಿಗೆ ಆಗುತ್ತೆ. ಅರೆ ಲಕ್ಷ್ಮಿದು ಅಕ್ಕ ಏನ್ಗೆ ಮಾಡುತ್ತೋ ನನ್ಗೆ ಅನ್ನೋದು ಭಯದ ಶುರು ಆಗ್ತಾ ಇದೆ. ಅರೆ ಅಲ್ಲದು ನಿಮ್ದಕ್ಕೆ ಕಾಪಾಡಿ, ಶಿವದು ನಿಮ್ದಕ್ಕೆ ಕಾಪಾಡಿ. ಅರೆ ಎಲ್ಲಾದು ದೇವ್ರದನ್ನು ಕೇಳ್ಕೊಂಡ್ಬಿಡ್ತೀನಿ. ಎಲ್ಲರೂ ಒಂದು ಸತಿ ತತಾಸ್ತು ಅಂದ್ಬಿಡಿ ನಮ್ದಕ್ಕೆ. ಅಯ್ಯೋ ಹೆಂಗೆ ಮಾಡೋದು? ಫಸ್ಟ್ ಹಿಳಿದು ಬಿಡೋಣ, ಆಮೇಲೆ ಮುಂದಕ್ಕೆ ಮಾತಾಡಿದ್ರೆ ಆಯ್ತು. ಆದ್ರೆ ನಮ್ದಕ್ಕೆ ಭಯದು ಆಗ್ತಾ ಇದೆ. ಅರೆ ಚಿನ್ನಮ್ಮದು ನಮ್ದಕ್ಕೆ ಗೆಳ್ತನದು ನೋಡಿ ಹಿಡಿದು ಉರ್ದೆ ಆಡಿದುಕೊಳ್ಳುತ್ತೆ. ನಿಮ್ದಕ್ಕೆ ಗೊತ್ತಿಲ್ಲ? ಅಯ್ಯೋ ಕಿತ್ತದ ಮುಂಡೆ ಆಡ್ಕೊಳುತ್ತೆ ಎಲ್ಲ ಕಣಮ್ಮಿ. ಒಗ್ಳುತ್ತೆ ಹೊಗಳುವುದು ಕಣೆ, ಆಡ್ಕೊಳ್ಳೋದಲ್ಲ. ಬೀಳ್ತೀನಿ ಅಂದ್ರೆ ಕೆಳಕಂಡು ಪಟಕ್ಕನ್ ಬಿಡ್ಬೇಕು ಒಂದೇ ಸಾರಿ. ಕಿತ್ರ ತಗೊಂಡ್ಬಿಡುವ ಕಂಡು ಹೊಡೆದು ನಾಟಕ ಮಾಡ್ತೀಯೇನು? ಅದು ಹೊಗಳುತ್ತೆ ಕಣೆ, ಹೊಗಳುತ್ತೆ. ಅರೆ ಆಡಿಕೊಳ್ಳೋದು ಹೊಗಳಿಕೊಳ್ಳೋದು ಬೇರೆದು ಪದ. ನಮ್ದಕ್ಕೆ ಅರ್ಥಕ್ಕೆ ಆಗಲಿಲ್ಲವಲ್ಲ. ಆಡಿದುಕೊಳ್ಳುತ್ತೆ ಅಂದ್ರೆ ಬೊಯ್ಯೋದು ಅನ್ಸುತ್ತೆ. ಅದಕ್ಕೆ ಎಲ್ಲಾರ್ದು ಶಾಕ್ಕೆ ಹಾಕ್ಬಿಟ್ರು. ನಮ್ದಕ್ಕೆ ಲಕ್ಷ್ಮಿದು ಅಕ್ಕ ನಮ್ದು ಚಟಾದು ಕಟ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ. ನಮ್ದಕ್ಕೆ ಯಾಕಾದ್ರೂ ಇವ್ರದ್ದು ಹೆಗ್ಲದ ಮೇಲೆ ಏರ್ಬಿಟ್ಟೆ. ಅರೆ ಅಲ್ಲದು ನಿಮ್ದಕ್ಕೆ ಕಾಪಾಡ್ಬಿಡಿ, ಕಾಪಾಡಿ. ಅರೆ ಅಲ್ಲದು. ಹಾಯ್ ಹಲೋ. ಇಬ್ರು ಮಂಗಿರ್ ಹಿಡ್ದಂಗೆ ಇಡ್ತಾರೆ. ನೋಡಿದ್ರ ಹಿಡ್ದು ಈಚೆ ಬಿಡ್ಬೇಕತ್ತ ಅನ್ಸುತ್ತೆ. ಸೂಪರ್ ಕಿತ್ತರು. ಆಡ್ಕೊಳುತ್ತೆ ಒಗ್ಕೊಳುತ್ತಂತ ಏನು ಇವ್ರು ಇದ್ದಂಗೆ ಯಾರೂ ಇಲ್ಲ ಮಂದಿ. ನನ್ನ ಜೊತೆ ಇದ್ಲು ಅದಕ್ಕೆ ಅಕ್ಕ ಅನ್ಕೊಂಡು ಇವಾಗ ಅವ್ರ ಜೊತೆ ಹೋಗಿ ನಾಟಕ ಮಾಡ್ತಾಳೆ. ನಾಟಕ ಮೊದ್ಲಿ ನನಗೂ ಒಂದು ಕಾಲ ಕಣಮಿ ಮಿಂಟ್ರ್ ಕೊಡ್ತಾಳೆ. ಮಾಡ್ತೀನಿ ಒಂಚೂರು ನಿನ್ಗೆ ಬರಲಿ ನನಗೂ ಒಂದು ಕಾಲ. ಅರೆ ಲಕ್ಷ್ಮಿದು ಅಕ್ಕ ನಿಮ್ದಕ್ಕೆ ವಿದ್ದು ಒಂದು ಮಾತು ಹೇಳ್ತೀನಿ. ನಮ್ದಕ್ಕೆ ಸ್ವಲ್ಪ ಪ್ಯಾರ್ಗೆ ಇಷ್ಟಾಗೆ ಪಡಿ. ನಿಮ್ದಕ್ಕೆ ಕೊಪ್ಪದ್ದು ಮಾಡ್ಕೊಂಬೇಡಿ. ನಿಮ್ದಕ್ಕೆ ಕೊಪ್ಪದ್ದು ಮಾಡ್ಕೊಂಡ್ರೆ ನೀವು ನಟ ಸರ್ವದ್ದು ಬೊಮ್ಮೆ ತರ ಕಾಣ್ತೀರ. ನಮ್ದಕ್ಕೆ ಭಯದು ಜಾಸ್ತಿಗೆ ಹಾಕ್ಬಿಡುತ್ತೆ. ಪ್ಲೀಸ್ ಹೆಲ್ಪ್ ಮೀ ಲಕ್ಷ್ಮಿದು ಅಕ್ಕ, ಹೆಲ್ಪ್ ಮೀ. ಫ್ರೆಂಡ್ಗೆ ಫ್ರೆಂಡು ಹಾಕ್ಬೇಕು ಅಲ್ಲ, ನಿಮ್ದಕ್ಕೆ ಫ್ರೆಂಡ್ಗೆ ಫ್ರೆಂಡು ಹಾಗೆ ಲಕ್ಷ್ಮಿದು ಅಕ್ಕ. ಗೆಳತಿದ್ದು ಓಡುತ್ತಿದ್ದು ನೀನು ಜೀವವಿಂದವಾ ಗೆಳತಿ. ಅರೆ ಲಕ್ಷ್ಮಿದು ಅಕ್ಕ ನೀನು ನನ್ನ ಪ್ಯಾರ್ಗೆ ಇಷ್ಕೋ ಗೆಳತಿ. ಅರೆ ಲಕ್ಷ್ಮಿದು ನೀ ನನ್ನ ಗೆಳತಿ. ಅರೆ ಲಕ್ಷ್ಮಿದು ನೀ ನಮ್ದಕ್ಕೆ ಗೆಳತಿ. ಏನಕ್ಕ ಇಬ್ರು ಗುಸ್ಗುಸು ಅಂತ ಮಾತಾಡ್ತಿದ್ದೀರಾ? ಅಲ್ಲಲ್ಲ ನಿಮ್ ಗೆಳ್ತನ ಅಂದ್ರೆ ಹಿಂಗಿರ್ಬೇಕು ಬಿಡ್ರಿ. ಚೆನ್ನಾಗಿರ್ತಿ ಬಿಡ್ರಿ ನಿಮ್ ಗೆಳ್ತನ. ಹಾಯ್ ಹಲೋ ಫ್ರೆಂಡ್ಸ್, ನಿಮ್ ಲಕ್ಷ್ಮಕ್ಕ ಮತ್ತೆ ಕಮ್ ಬ್ಯಾಕ್. ಮತ್ತೆ ವಿಡಿಯೋ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ನೆನೆಯಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು. ಸ್ವಲ್ಪ ನಮ್ಮ ಹಸ್ಬೆಂಡು ಅದು ಆ್ಯಪ್ಗಳೆಲ್ಲ ಮೊಬೈಲ್ಗೆ ಹಾಕೊಳ್ಳೋ ಸ್ವಲ್ಪ ಟೈಮ್ ಹಿಡಿತು. ಹಾಗಾಗಿ ಮೊಬೈಲ್ ಇಸ್ಕೊಂಡಿರಲಿಲ್ಲ. ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರಾ ಮುಂದೇನೂ ಅದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ನಾನು ವಿಡಿಯೋ ಬಿಡೋದನ್ನೇ ಬಿಡಿ ಅಕ್ಕ ಅಂತ ಹೇಳಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಕಾಯ್ಕೊಂಡು ಕೂತಿರ್ತೀರಾ. ಅಕ್ಕ ವಿಡಿಯೋ ಒಂದಾರು ಬಿಡಿ ಅಂತ ಕೇಳ್ಕೊತಿರ್ತೀರಾ. ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಸದಾ ಚಿರಋಣಿ. ಅದರಲ್ಲೂ ಸಂಡೇ ನನಗೆ ರಜೆ ಇರುತ್ತೆ. ಅವಾಗ ಸ್ವಲ್ಪ 3-4 ಬಿಡಕ್ಕೆ ಟ್ರೈ ಮಾಡ್ತೀನಿ. ನಾನು ಮತ್ತೆ ಕಮ್ ಬ್ಯಾಕ್ ಆಗ್ತೀನಿ. ಆಗಬೇಕು ಅಂತಲೇ ಬಂದಿದ್ದೀನಿ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಯಾರ್ಯಾರು ಮಿಸ್ ಮಾಡ್ಕೊತಿದ್ದೀರಾ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ನನಗೆ ನೀವೆಲ್ಲ ಕೊಟ್ಟಿರೋ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮಾತ್ರ ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.